ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂಡಾಯದ ಬಿಸಿ ಹೆಚ್ಚಳವಾಗಿದ್ದು, ಟಿಕೆಟ್ ವಂಚಿತ ಸಾದಿಕ್ ಪೈಲ್ವಾನ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದು ಖಚಿತವಾಗಿದೆ. ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ಪಡೆಯುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಂಧಾನಕ್ಕಾಗಿ ಬಂದ ಶಾಸಕ ರಿಜ್ವಾನ್ ಹರ್ಷದ್, ಸಲೀಂ ಮಹಮ್ಮದ್ ಸೇರಿದಂತೆ ಹಲವು ನಾಯಕರ ಮನವೊಲಿಕೆ ಪ್ರಯತ್ನಗಳು ವಿಫಲವಾಗಿವೆ. ಇದೇ ವೇಳೆ ಸ್ಥಳೀಯ ಯುವಕರು ಗೋಬ್ಯಾಕ್ ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಕೂಡ ನಡೆದಿದೆ. ಬೆಳಗ್ಗೆಯಿಂದಲೇ ನಡೆದ ಸಂಧಾನ ಯತ್ನಗಳು ಸಂಜೆ 4 ಗಂಟೆಯಾದರೂ ಫಲ ನೀಡಲಿಲ್ಲ. ಕಾಂಗ್ರೆಸ್ ಪಕ್ಷವು ಶಾಮನೂರು ಕುಟುಂಬದ ಸಮರ್ಥ್ ಅವರಿಗೆ ಟಿಕೆಟ್ ನೀಡಿರುವುದನ್ನು ತೀವ್ರವಾಗಿ ವಿರೋಧಿಸಿರುವ ಸಾದಿಕ್ ಪೈಲ್ವಾನ್ ತಮ್ಮ ಹೋರಾಟವನ್ನ ವೈಯಕ್ತಿಕವಾಗಿ ಅಲ್ಲ, ಸಮಾಜದ ಗೌರವಕ್ಕಾಗಿ ನಡೆಸುತ್ತಿರುವುದಾಗಿ ಹೇಳಿದ್ದಾರೆ. ನಾನು ಸೋತರೆ ನನ್ನ ಸಮಾಜ ಸೋತಂತೆ. ನನ್ನ ಕೈ ಹಿಡಿದಿರುವ ಜನರ ವಿಶ್ವಾಸಕ್ಕೆ ದ್ರೋಹ ಮಾಡಲ್ಲ, ಯಾವುದೇ ಆಮಿಷಗಳಿಗೆ ನಾನು ಬಗ್ಗೋದಿಲ್ಲ ಅಂತ ಹೇಳಿದ್ದಾರೆ. ಹಿರಿಯ ನಾಯಕರು ಕಳೆದ ಹಲವು ದಿನಗಳಿಂದ ಮನವೊಲಿಸಲು ಪ್ರಯತ್ನಿಸಿದ್ರೂ ಯಾವುದೇ ಸ್ಥಾನಮಾನ ಅಥವಾ ಭರವಸೆಗಳಿಗೆ ತಲೆಬಾಗುವುದಿಲ್ಲ ಎಂದು ಪೈಲ್ವಾನ್ ತಿಳಿಸಿದ್ದಾರೆ. ದೊಡ್ಡವರು ಬಂದು ಏನೇ ಹೇಳಿದ್ರೂ ನಾನು ನಂಬೋದಿಲ್ಲ. ಅಲ್ಪಕಾಲಿಕ ಹುದ್ದೆಗಿಂತ ಜನರ ತೀರ್ಪೇ ಮುಖ್ಯ. ನನ್ನ ಹೋರಾಟ ನೇರವಾಗಿದೆ. ಕಣದಲ್ಲಿ ನಾನು ಒಬ್ಬನೇ ಇರುತ್ತೇನೆ. ಜನರ ವಿಶ್ವಾಸವೇ ನನ್ನ ಶಕ್ತಿ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ತಮ್ಮ ಸಹಿಯನ್ನ ದುರುಪಯೋಗ ಪಡಿಸಿಕೊಂಡು ನಾಮಪತ್ರ ಹಿಂಪಡೆಯಲು ಯತ್ನ ನಡೆದಿದೆ ಎಂಬ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ನಡುವೆ ಅವರ ನಿವಾಸದ ಮುಂದೆ ಯುವಕರ ಗುಂಪು ಹೆಚ್ಚಾಗುತ್ತಿದ್ದು, ರಾಜಕೀಯ ಚಟುವಟಿಕೆಗಳು ಮತ್ತಷ್ಟು ಚುರುಕುಗೊಂಡಿವೆ. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. बड़े पोस्टां का अपराध दिया, पैसा का अपराध दिया तो भी गवर्नमेंट है तो भी तुम्हें जो ताकत दिखाई, इंशाल्लाह 9 तारीख तक भी दिखाना. नौजवान है ना, तुम्हें पैसे देंगे नहीं, सुबह का नाश्ता नहीं, खाना नहीं, बड़ी तुमको पानी नहीं देगा बेटी. इतनी ऊपर बचे तुम्हें, तुम्हारी बचा इंशाल्लाह. ನನಗೆ ಅವ್ರಿಗೆ ಹೇಳ್ಬಿಟ್ಟು ಮುಂದಿನ ದಿನದಲ್ಲಿ ತೊಂದರೆ ಇಲ್ಲ. ಅದಕ್ಕೆ ಇವತ್ತು ಬಂದಿದ್ದೀವಿ. ನಮ್ಮ ಧರ್ಮ, ನಮ್ಮ ಕರ್ತವ್ಯ ಇವತ್ತು ಭೇಟಿ ಮಾಡೋದಕ್ಕೆ ಮಾಡಿಕೊಡ್ತೀವಿ. ಆದರೆ ಅವರು ಭಾವನೆಗಳಿಂದ ಹೊರಗಾಗಿದ್ದಾರೆ. ನಾವು ಬರುವಾಗ ಲೇಟ್ ಆಯಿತು. ಬರುವಾಗ ಚರ್ಚೆ ಮಾಡಿದ್ದೀವಿ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಾರೆ. ನಾವು ಏನು ದಾವಣಗೆರೆ ಗೆಲ್ತೀವಿ, ಗೆಲ್ತೀವಿ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅಂತ ನೀವೇ ನೋಡಿದ್ರಿ. ನೀವು ಬಂದಾಗ ಗೋಬ್ಯಾಕ್ ಅಂತಂದ್ರು. ಭಾವನೆಗಳಿಂದ ಆಕ್ರೋಶದಿಂದ ಮಾತಾಡ್ತಾರೆ. ನಮ್ಮ ಪಕ್ಷ ನೋಡಿದ್ದೀವಿ. ಎಲೆಕ್ಷನ್ ಯಾವಾಗ ಟಿಕೆಟ್ ತಪ್ಪೋಗುತ್ತೆ ಆಗತ್ತೆ. ಆದರೂ ಕೂಡ ನಮಗೆ ವಿಶ್ವಾಸ ಇದೆ. ಸಾದಿಕ್ ಪಕ್ಷದ ನಮ್ಮ ಕುಟುಂಬದ ಸದಸ್ಯರು ಅವ್ರಿಗೆ ಮತ್ತೆ ಮನವೊಲಿಸಿ ಮಾತುವಂಥ ಕೆಲಸ ಮಾಡ್ತೀವಿ. ಮುಖ್ಯಮಂತ್ರಿಗಳು ಕೂಡ ಸರ್ ಕಣದಲ್ಲಿ ಅವರೇ ಸರಿ ಹೋಗುತ್ತೆ ಅಂತ ನೋಡೋಣ. ಮಾಡ್ತೀವಿ. ನಮ್ಮ ಮತ್ತೆ ಕ್ಯಾಂಪೇನ್ ಬರ್ತೀವಿ. ಮತ್ತೆ ಅವ್ರ ಕೆಲಸ ಮಾತಾಡ್ತಾರೆ. ಅಧ್ಯಕ್ಷರು ಮಾತಾಡ್ತಾರೆ. ನೀವು ಅರ್ಲಿ ಅಲ್ವಾ ಇದು ಸರಿ ಹೋಗಲಿಲ್ಲ ಅಂತಂದ್ರೆ ಸರಿ ಹೋಗುತ್ತೆ ಅಂತ ವಿಶ್ವಾಸ ಇದೆ. ಕಾಂಗ್ರೆಸ್ ನಾವು